ಮೋರಿ ಇದೆ ಒಂಚೂರು ಈ ಕಡೆ ಬನ್ನಿ ಇಂದ. ನಿನ್ನ ದೇಹದೊಳಗಡೆ ಇಲ್ವೇನೆಯಾ ದೊಡ್ಡ ಮೋರಿ, ಅದು ಇದಕ್ಕಿಂತ ಕೆಟ್ಟದಾಗಿದೆ, ಮಾಡೋದಿದ್ರೆ ಇಲ್ಲೇ ಮಾಡು, ಇಲ್ಲಾಂದ್ರೆ ಹೋಗು ಅಂದರು. ಆಯಿತು ಅಂತೇಳಿ ಅವ್ನಿಗೆ ಇದ್ದಿದ್ದು ದಿಮಾಕೆಲ್ಲ ಸ್ವಲ್ಪ ಅಲ್ಲೇ ತಕ್ಷಣ ಇಳೀತು ಅಂತ ಕಾಣುತ್ತೆ. ಅಲ್ಲೇ ನಮಸ್ಕಾರ ಮಾಡ್ದ. ಅದಾಗ ಒಂದು ಸ್ವಲ್ಪ ದಿನಕ್ಕೆ ಗುರುಗಳ ಮನೆಗೆ ಹಿಂಗೆ ಹೋಗಿದ್ವಿ. ಬೆಳಿಗ್ಗೆ ಗುರುಗಳು ಮನೆ ಮುಂದೆ ಒಂದು ಮೋರಿ ಇದೆ, ಆ ಮೋರಿ ಹತ್ರ ಕೂತಿದ್ರು ಗುರುಗಳು. ಸುತ್ತಮುತ್ತ ಎಲ್ಲ ಜನಗಳು ನಿಂತಿದ್ರು. ಹಿಂಗೆ ಒಂದ್ಸತಿ ಏನಾಯ್ತು, ಅವನೊಬ್ಬ ಒಂದು ದೊಡ್ಡ ಕಾರಲ್ಲಿ ಬಂದ. ಅದು ಎಷ್ಟು ಲಕ್ಷ ರೂಪಾಯಿನ ಕಾರೋ ಗೊತ್ತಿಲ್ಲ. ಇಳಿದವನೇನೇ ಸಿಕ್ಕಾಪಟ್ಟೆ ದುರಹಂಕಾರ ದೌಲತ್ತು ಜೋರಾಗೆ ಇತ್ತು ಮನುಷ್ಯನಿಗೆ. ಬಂದ ಇಳ್ದ, ಗುರುಗಳೇ ನಮಸ್ಕಾರ ಮಾಡ್ಬೇಕು ಒಂಚೂರು ಈ ಕಡೆ ಬನ್ನಿ ಇಂದ. ಅಷ್ಟೊತ್ತಿಗೆ ಗುರುಗಳು ಯಾಕೆ ಇಲ್ಲೇ ಮಾಡು ಪರವಾಗಿಲ್ಲ ಅಂದರು. ಇಲ್ಲ ಗುರುಗಳೆಲ್ಲ ಒಂಚೂರು ಮೋರಿ ಇದೆ ಒಂಚೂರು ಈ ಕಡೆ ಬನ್ನಿ ಇಂದ. ನಿನ್ನ ದೇಹದೊಳಗಡೆ ಇಲ್ವೇನೆಯಾ ದೊಡ್ಡ ಮೋರಿ, ಅದು ಇದಕ್ಕಿಂತ ಕೆಟ್ಟದಾಗಿದೆ, ಮಾಡೋದಿದ್ರೆ ಇಲ್ಲೇ ಮಾಡು, ಇಲ್ಲಾಂದ್ರೆ ಹೋಗು ಅಂದರು. ಆಯಿತು ಅಂತೇಳಿ ಅವ್ನಿಗೆ ಇದ್ದಿದ್ದು ದಿಮಾಕೆಲ್ಲ ಸ್ವಲ್ಪ ಅಲ್ಲೇ ತಕ್ಷಣ ಇಳೀತು ಅಂತ ಕಾಣುತ್ತೆ. ಅಲ್ಲೇ ನಮಸ್ಕಾರ ಮಾಡ್ದ. ಎಷ್ಟಯ್ಯ ನಿನ್ನ ಕಾರು ಅಂದರು. ಅದು ಎಷ್ಟು ಹೇಳ್ದ, ಒಂದು 70 ಲಕ್ಷ 80 ಲಕ್ಷ ಅಂತ ಏನೋ ಹೇಳ್ದ. ಎಲ್ಲ ಆಯಿತು. ಎಲ್ಲ ಆದಮೇಲೆ ಏನು ಆಸ್ತಿ ಮಾಡಿದೀಯಾ ಹೊತ್ಕೊಂಡು ಹೋಗೋದನ್ನ ಅಂದರು. ಅವನಿಗೆ ಅರ್ಥವೇ ಆಗಲಿಲ್ಲ ಅದು. ಆವಾಗ ಹೊತ್ಕೊಂಡು ಹೋಗೋದು ಅಂದ್ರೆ ಏನು ಅಂತಂದ. ಅಲ್ಲ ಕಣಯ್ಯ, ಭಗವಂತ ನಿಂಗೆ ಎಲ್ಲಾದ್ರೂ ಕೊಟ್ಟಿದ್ದಾನೆ. ಎಷ್ಟು ಜನಕ್ಕೆ ದಾನ ಧರ್ಮ ಮಾಡಿದೀಯ, ಎಷ್ಟು ಜನ ಭಗವಂತ ಎಲ್ಲ ಕೊಟ್ಟಿದ್ರೆ, ಎಷ್ಟು ಜನ ಹೆಣ್ಮಕ್ಳಿಗೆ ಬಡ ಹೆಣ್ಮಕ್ಳಿಗೆ ಮದುವೆ ಮಾಡಿಸಿದ್ಯಾ, ಎಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ಸಿಲು ಹಂಚಿದ್ಯಾ, ಕಷ್ಟ ಸುಖಕ್ಕಾಗಿದೆಯಾ ಹೇಳಯ್ಯ ನೀನು. ಅದು ಕಣಯ್ಯ ನೀನು ಹೊತ್ಕೊಂಡು ಹೋಗೋ ಆಸ್ತಿ, ಇವೆಲ್ಲ ಇಲ್ಲೇ ಬಿಟ್ಟೋಗೋದು. ಹೊತ್ಕೊಂಡು ಹೋಗೋ ಆಸ್ತಿ ಮಾಡ್ಬೇಕು ಕಣಯ್ಯ, 4 ಜನಕ್ಕೆ ಉಪಕಾರ ಮಾಡಬೇಕು. ಬರೀ ನೀನು ತಿಂದು ನೀನು ದಪ್ಪ ಆಗ್ಬಿಟ್ರೆ ಆಗೋದಿಲ್ಲ ಕಣಯ್ಯ. ನೀನು ಹೆಂಡತಿ ಮಕ್ಳಿಗೆ ಮಾಡಿಟ್ಟೋದ್ರು ಏನೂ ಪ್ರಯೋಜನ ಇಲ್ಲ. 4 ಜನಕ್ಕೆ ಏನಾದ್ರು ನೀನು ಉಪಕಾರ ಮಾಡಿದರೆ ನೀನು ನೆನ್ಸ್ಕೊಳತ್ತೆ. ಹಿಂಗೆ ಒಳ್ಳೇದಾಗಲಿ ಅಂತೇಳಿ ದೂರದಿಂದನೇ ಹರಿಸ್ತವೆ. ಅದರಿಂದ ದಯವಿಟ್ಟು ಇನ್ಮೇಲೆ ಸ್ವಲ್ಪ ದಾನ ಧರ್ಮ ಮಾಡು, ಭಗವಂತ ನಿಂಗೆ ಒಳ್ಳೇದು ಮಾಡ್ತಾನೆ ಅಂಥೇಳಿ ಆಶೀರ್ವಾದ ಮಾಡಿದ್ರು. ಈ ಥರ ಪ್ರಸಂಗ ಎಲ್ಲ ನಡೀತಿತ್ತು. ಒಂದು ಸತಿ ಹೀಗೆ ಒಬ್ಬ ಊರಿನ ಪಟೇಲ, ಪಕ್ಕದಲ್ಲಿ ಸಕ್ರೆಪಟ್ಟಣದಿಂದ ಆಚೆ ಒಂದು ಹಳ್ಳಿ, ಆ ಊರ ಹೆಸರು ನನಗೆ ಗೊತ್ತಿಲ್ಲ, ಒಬ್ಬ ಪಟೇಲ. ಇದೊಂದು ಸಣ್ಣ ಸಂಗತಿ ನಗುನು ಬರುತ್ತೆ. ಏನಂದರೆ ಬಂದ ಕೂತಿದ್ದ. ಗುರುಗಳು ಏನಯ್ಯ ಬಂದಿದ್ದು ಅಂತಂದರು. ಹಿಂಗೆ ಬಂದೆ ಗುರುಗಳೇ, ನಿಮ್ಮ ನೋಡ್ಕೊಂಡು ಹೋಗಮ್ಮ ಅಂತ ಅಂತ ಹೇಳ್ದ. ಸರಿ ನೀನು ಹಂಗೆ ಎಲ್ಲ ಬರೋಗಿರೋಕ್ಕಿಲ್ಲ, ಏನಯ್ಯ ಬಂದಿದ್ದು ಹೇಳಯ್ಯ ಅಂತಂದರು. ಯಾಕೋ ನನ್ನ ಹೆಂಡತಿಗೂ ನನಗೂ ಹತ್ತಲ್ಲ ಅರಿಯೋಕ್ಕಿಲ್ಲ ಗುರುಗಳೇ, ಸಿಕ್ಕಾಪಟ್ಟೆ ಜಗಳ ಆಯ್ತದೆ ಅಂತ ಅಂದ. ಆಮೇಲೆ ಅಲ್ಲೆಲ್ಲ ತುಂಬ ಹೆಂಗಸುಗಳು ಕೂತಿದ್ರು. ಹೆಂಗಸುಗಳನ್ನೆಲ್ಲ ನೋಡ್ಬಿಟ್ಟು, ಅಮ್ಮ ತಾಯಂದ್ರ ಎಲ್ಲರೂ ಒಂಚೂರು ಕಿವಿ ಮುಚ್ಕೊತೀರನ್ರಮ್ಮ ಅಂತಂದರು. ಎಲ್ಲರೂ ಕಿವಿ ಮುಚ್ಕೊಂಡ್ರು. ಅಷ್ಟೊತ್ತು ಕರೆಕ್ಟಾಗಿ ಕಿವಿ ಮುಚ್ಕೊಂಡ್ರು. ಗುರುಗಳು ಬರೆಯಲಿ ಅಂತ ಕರೆದ್ರು. ನೀನು ನಿಮ್ಮ ಹೊಲಕ್ಕೆ ಅಂತ ಹೋಗ್ಬೇಕಾದ್ರೆ ಅವಳು ಬಿಳಿ ಸೀರೆ ಅವಳನ್ನ ನೋಡ್ಕೊಂಡು ಅಲ್ಕಿರ್ಕೊಂಡು ಹೋಗ್ತೀಯಲ್ಲ, ಅವಳು ಸಾಹಸ ಬಿಟ್ಬಿಡು, ಇನ್ಮೇಲೆ ಚೆನ್ನಾಗಿರ್ತೀಯ ನೀನು ಅಂತ ಅಂದರು. ಅವನಿಗೆ ಹೆಂಗಾಯ್ತು ಏನು ಕತೆ, ನಾವು ಭಾರಿ ದಿಮಾಕಲ್ಲಿ ಬಂದಿದ್ದ, ಇವ್ರು ಏನೂ ಗೊತ್ತಾಗಲ್ಲ ಇವ್ರಿಗೆ, ನಾನು ಆಟ ಅನ್ಕೊಂಡು ಬಂದಿದ್ದ. ಸರಿಯಾಗಿ ಇಟ್ಟರು. ಒಂದು ಸತಿ ಹಂಗಂದ ತಕ್ಷಣ ತಲೆ ಮೇಲೆ ಟವಲ್ ಹಾಕೊಂಡು ಹಿಂದ್ಗಡೆ ತಿರ್ಗಿ ನೋಡಲಿಲ್ಲ, ಹೊಟ್ಟೆ ಹೋದ ಆಚೆ ಕಡೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.